ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ಸಂದೀಪ್, ಬ್ಯಾಂಗ್ಳೂರಿಂದ. ಅಮೂಲ್ ಫೇಸ್ಬುಕ್ ಲೈವ್ಗೆ ಸ್ವಾಗತ. ಇವತ್ತು ನಾನು ಸತ್ತು ಪರೋಟಾನ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇಲ್ಲಿ ಮೊದಲಿಗೆ ಅಮೂಲ್ ಅವರ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಅಮೂಲ್ ಅವರ ಘೀ ಮತ್ತೆ ಅಮೂಲ್ ಅವರ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್, ಅಮೂಲ್ ಅವರ ಕರ್ಡನ್ನ ಉಪಯೋಗಿಸ್ತಾ ಇದ್ದೀನಿ. ಅದಲ್ದಿರ ನಮಗೆ ಮಸಾಲಾ ಪದಾರ್ಥಗಳು ಏನೇನು ಬೇಕು ಅಂದ್ರೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ತುಂಬಾ ಸಣ್ಣಗೆ ಹಚ್ಕೊಂಡಿರ್ಬೇಕು, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಮತ್ತೆ ಇದು ಮಾವಿನಕಾಯಿ, ಉಪ್ಪಿನಕಾಯಿ, ಇದು ಓಂ ಕಾಳು. ಚಟ್ನಿ ಮಾಡ್ಕೊಳ್ಳೋಕೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ. ಇದೆಲ್ಲದಕ್ಕೂ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದು ಸತು ಅಂತಾರೆ, ಇದನ್ನ ಹುರ್ಗಡಲೆ ಅಂತಾರೆ. ಇದು ತುಂಬಾ ಪ್ರೋಟೀನ್ ಇರುತ್ತೆ, ತುಂಬಾ ಒಳ್ಳೇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಾಡಿ ಬಿಲ್ಡರ್ಸ್ ಇವಾಗ ಎಲ್ಲರೂ ಇದನ್ನ ಹೆಲ್ತಿ ಡ್ರಿಂಕ್ ಆಗಿ ಕುಡಿತಾರೆ. ಇಮಿಡಿಯೇಟ್ ಎನರ್ಜಿ ಬರುತ್ತೆ ಇದನ್ನ ಸೇವಿಸೋದ್ರಿಂದ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಮಿಕ್ಸಿಂಗ್ ಬೌಲ್ ತಗೊಂಡು ಇಲ್ಲಿ ಅಮೂಲ್ ಅವರ ಆರ್ಗ್ಯಾನಿಕ್ ಗೋಧಿ ಹಿಟ್ಟನ್ನ ತಗೊಂತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಓಂ ಕಾಳು, ಮಿಕ್ಸ್ ಮಾಡಿಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಬೇಕು. ನಾನು ಆಲ್ರೆಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸಾಫ್ಟ್ ಆಗಿ ಚಪಾತಿ ಹಿಟ್ಟು ರೀತಿ ಕಲ್ಸ್ಕೊಬೇಕು. ಚಪಾತಿ ಹಿಟ್ಟು ಆದ್ಮೇಲೆ ಈಗ ಇದ್ರೊಳಗೆ ಸ್ಟಫಿಂಗ್ ಮಾಡಲು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಉಪ್ಪುಗಡಲೆ ಇದೆ ಅಲ್ವಾ, ಸತು ಅಂತಾರೆ ಇದನ್ನ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ ಇಲ್ಲಿ ಸ್ಟಫಿಂಗ್ ಆಗಿ ನಾವು ಯೂಸ್ ಮಾಡ್ತೀವಿ. ನಾನು 4 ಸ್ಪೂನ್ ಸತು ಪೌಡರ್ನ ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತುಂಬಾ ಸಣ್ಣ ಕಟ್ ಮಾಡ್ಕೊಬೇಕು, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಕಟ್ ಮಾಡ್ಕೊಂಡಿರೋ ಕರಿಬೇವು, ಉಪ್ಪುಗಡಲೆಯಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಹಾಗಾಗಿ ಉಪ್ಪು ನೋಡ್ಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊಬೇಕಾಗುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ, ಮತ್ತೆ ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ಇದೇ ಇದರಲ್ಲಿ ಟ್ವಿಸ್ಟ್. ಇದು ಹಾಕೊಳ್ಳೋದ್ರಿಂದ ಟೇಸ್ಟ್ ಬೇರೆ ಆಗಿರುತ್ತೆ, ಟ್ಯಾಂಗಿ ಟೇಸ್ಟ್ ಬರುತ್ತೆ, ಹುಳಿ ಖಾರ. ಇದನ್ನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಅದೇ ರೀತಿ ಅಮೂಲ್ ಅವರ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ.
1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಮಾತ್ರ ನೋಡ್ಕೊಂಡು ಸೇರಿಸ್ಕೊಬೇಕು. ಹುರ್ಗಡಲೆಯಲ್ಲೂ ಉಪ್ಪಿರುತ್ತೆ, ಉಪ್ಪಿನಕಾಯಲ್ಲೂ ಉಪ್ಪಿರುತ್ತೆ. ಹಾಗಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸೇರಿಸ್ಕೊಬೇಕು. ಎಣ್ಣೆ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. 1 ದೊಡ್ಡ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸ್ಟಫಿಂಗ್ ನ ರೆಡಿ ಮಾಡ್ಕೊಬೇಕು. ಸ್ಮೆಲ್ ಘಮ ಅಂತ ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ ಇದು ತಿನ್ನಕ್ಕೂ ರುಚಿಕರವಾಗಿರುತ್ತೆ. ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಒಂಚೂರು ನನಗೆ ಉಪ್ಪು ಜಾಸ್ತಿ ಅನಿಸ್ತಾ ಇದೆ, ಹಾಗಾಗಿ ಉಪ್ಪುಗಡ್ಲೆ ಪುಡಿ ಇದೆಲ್ಲ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಫಿಂಗ್ ರೆಡಿ ಆಗಿದೆ. ಪರೋಟ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಬಿಸಿ ಆಗ್ತಾ ಇರುತ್ತೆ ತವ. ಸಾಫ್ಟ್ ಆಗಿ ನೆನೆಸ್ಕೊಳ್ಬೇಕು. ಇದನ್ನ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಫ್ಟ್ ಆಗಿ ನೀಟಾಗಿ ಬರುತ್ತೆ. ಸ್ವಲ್ಪ ಡ್ರೈ ಪೌಡರ್ನ ಉದುರಿಸ್ಕೊಂಡು ನಾವು ಚಪಾತಿ ಮಾಡ್ತೀವಲ್ಲ ಅದೇ ರೀತಿನೇ ಈ ರೀತಿ ಸ್ವಲ್ಪ ಲಟ್ಟಿಸ್ಕೊಂಡು ಇದರೊಳಗೆ ಮಾಡ್ಕೊಂಡಿರುವ ಸದ್ದು ಮಿಶ್ರಣವನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ನನಗೆ 1-2.5 ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಈ ರೀತಿ ಪರೋಟ ರೀತಿ ಕ್ಲೋಸ್ ಮಾಡ್ಕೊಬೇಕು. ಈ ರೀತಿ ಫ್ರೆಶ್ ಆಗಿರೋದು ತೆಗೆದುಕೊಳ್ಬೇಕು. ಇನ್ನೊಂದ್ಸಲಿ ಡ್ರೈ ಪೌಡ್ರಲ್ಲಿ ಡಿಪ್ ಮಾಡಿ ನಿಧಾನಕ್ಕೆ ಲಟ್ಟಿಸ್ಕೊಬೇಕು. ಹುಳಿ ಖಾರ ಖಾರ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾರ್ತ್ ಇಂಡಿಯಾ ಸೈಡ್ ಇದನ್ನ ಜಾಸ್ತಿಯಾಗಿ ಬಳಸ್ತಾರೆ. ಈ ರೀತಿ ಒತ್ಕೊಂಡು ನಿಧಾನಕ್ಕೆ ತುಂಬ ತೆಳುಗೂ ಅಲ್ಲ ತುಂಬ ದಪ್ಪಕ್ಕೂ ಅಲ್ಲ, ಮೀಡಿಯಮ್ ಆಗಿ ನೋಡಿಕೊಂಡು ಲಟ್ಟಿಸ್ಕೊಬೇಕು. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ತವಾ ಬಿಸಿ ಆಯಿತು. ಇದಕ್ಕೆ ಅಮೂಲ್ ಅವರ ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ. ಅಮೂಲ್ ಅವ್ರ ತುಪ್ಪ ಯೂಸ್ ಮಾಡಿ
ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಲಂಚ್ ಬಾಕ್ಸ್ಗೆ ಇದು ಚೆನ್ನಾಗಿರುತ್ತೆ. ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಬೆಳಗ್ಗೆ ಡಿನ್ನರ್ಗೆ, ರಾತ್ರಿ ಡಿನ್ನರ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದ್ರೂ ನಾವು ಮಾಡ್ಕೊಬೋದು. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಿಮೆ ಫ್ಲೇಮಲ್ಲಿ ಎರಡೂ ಕಡೆ ರೋಸ್ಟ್ ಮಾಡ್ಕೊಬೇಕು. ಈಗ ಪರೋಟ ರೆಡಿ ಆಗಿದೆ. ಇದ್ರ ಜೊತೆಗೆ ಸೈಡ್ ಡಿಶ್ಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಬೇಕು. ಈ ರೀತಿ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಅದೇ ರೀತಿ ಅಮೂಲ್ ಅವರ ಕರ್ಡ್, ಸ್ವಲ್ಪ ಮೇಲೆ ಉಪ್ಪು, ತುಪ್ಪ, ಅಮೂಲ್ ಅವರ ತುಪ್ಪ. ರುಚಿಕರವಾದ ಆರೋಗ್ಯಕರವಾದ ಸತು ಪರೋಟ ರೆಡಿ. ಟೊಮೆಟೊ ಚಟ್ನಿ ಅಮೂಲ್ ಅವರ ಮೊಸರಿನೊಂದಿಗೆ ಸರ್ವ್ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಇಂಥ ಒಳ್ಳೆ ಅವಕಾಶ ಕೊಟ್ಟ ನಂದಿನಿ ಮೇಡಮ್ಗೆ ಮತ್ತು ಅಮೂಲ್ ತಂಡದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.